ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ.
ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೈಸೂರಿನಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ಸಾರ್ವಜನಿಕರು ಕೊಟ್ಟಿರ್ತಕ್ಕಂತಹ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದೆ. ಲೋಕಾಯುಕ್ತ ಅಧೀಕ್ಷಕ ಟಿಜೆ ಉದೇಶ್ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲಾಯಿತು. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದ ತಂಡ ರೈಡ್ ಮಾಡಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ದೂರು ಕೊಟ್ಟರು. ಯಾಕಂತಂದ್ರೆ ಮೈಸೂರಿನ ಆರ್ಟಿಒ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಅಕ್ರಮದ ವಾಸನೆ ಹೊಡೆದಿರೋದ್ರಿಂದ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ರೇಡ್ ನಡೆದಿದೆ. ಅಧಿಕಾರಿಗಳು ಈಗ ದಾಖಲೆ ಮತ್ತು ಹಣದ ಪರಿಶೀಲನೆಯನ್ನ ನಡೆಸಿದ್ದಾರೆ.